ಹಾಯ್ ಹಾಯ್ ಒಂದು ನಿಮಿಷ. ಸರಿ ಹೋಗ್ಬಾ. ಹಾಯ್. ಹಾಯ್. ಇವಳು ನನಗೆ ಗೊತ್ತು, ಜೆನಿಫರ್. ಥ್ಯಾಂಕ್ ಯು. ವಿಲ್ ಯು ಮ್ಯಾರಿ ಮೀ? ಅನ್ನ, ವಿಲ್ ಯು ಮ್ಯಾರಿ ಮೀ? ಏನ್ ಮೈಕಲ್ ಇದೆಲ್ಲ? ಇಷ್ಟು ಒಳ್ಳೆ ನೈಟ್ನ ಹಾಳು ಮಾಡ್ಬಿಟ್ಟೆ. ಏನು ಹೇಳ್ತಿದ್ಯಾ ನೀನು? ಯು ನೋ ವಾಟ್, ವರ್ಗೀಸ್ ಅಂಡ್ ಐ 1 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ವರ್ಗೀಸ? ಎಸ್. ಮತ್ತೆ ನಮ್ ಕತೆ? ನಮ್ಮಿಬ್ರಲ್ಲಿ ಏನೂ ಇಲ್ಲ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ನಾನು ಯಾವತ್ತೂ ಸ್ಯಾಟಿಸ್ಫೈ ಆಗೇ ಇಲ್ಲ. ಚೇಂಜ್ ಯಾರಿಗಿಷ್ಟ ಆಗಲ್ಲ ಅಂತ ಹೇಳು? ನಿಂಗೆ ತುಂಬಾ ಒಳ್ಳೆ ಹುಡುಗಿನ ಸಿಗ್ತಾಳೆ, ನೋಡ್ತಾ ಇರು. ಅದಕ್ಕೆ ನಾವಿಬ್ರು ಫ್ರೆಂಡ್ಸ್ ಆಗಿ ಇರೋಣ, ಓಕೆ? ಇದನ್ನ ಯಾಕೆ ಹಚ್ತೆ? ಅದನ್ನ ಆಮೇಲೆ ಒರ್ಸ್ಕೋಬಹುದು ಬಿಡು. ಹಚ್ಬಿಟ್ಲು. ವರ್ಗೀಸ? ಅಜು ವರ್ಗೀಸ ಆಗಿರ್ತಾನ? ಅವಳುಗಳು ಏನು ಅನ್ಕೊಂಡಿದ್ದಾಳೆ? ಅನ್ಯಾಯವಾಗಿ ಅವಳು ಕೊಡಬೇಕು ಅಂತ ನಾನು ರಿಂಗನ್ ತಗೊಂಡು ಬಂದೆ. ಸುಮ್ಮನೆ ದುಡ್ಡು ಹಾಳಾಯಿತು. ನನಗೂ ಅವಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ಬೇಜಾರಾಗಿದ್ಯಾ? ಬೇಜಾರ? ಒಳ್ಳೇದೆ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತೀಯಾ. ಆದ್ರೆ ಅವಳು ಹೇಗೆ? ಹೆಣ್ಮಕ್ಳು ಚೀಟ್ ಮಾಡ್ತಾರೆ ಅಂತ ಸ್ವಲ್ಪನಾದ್ರೂ ಸೆನ್ಸ್ ಇರ್ಬೇಕು. ನೋಡ್ತಾ ಇರೋ, ಇನ್ನೊಂದು ಜೀವನದಲ್ಲಿ ಯಾವ ಹುಡುಗಿನೂ ಬರಲ್ಲ. ಅಯ್ಯೋ ಹಾಗ್ ಹೇಳ್ಬೇಡ. ಡೈಲಿ 3-4 ಜನ ನಿನಗ್ ಪ್ರಪೋಸ್ ಮಾಡ್ತಾರಲ್ವಾ, ಅವ್ರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊ. ಲೇ, ತುಂಬಾ ಓವರಾಗಿ ಆಡ್ತಿದ್ಯಾ? ನಮ್ ಮನೆಗ್ ಹೋಗಣ್ವಾ? ನಾನ್ ಬರಲ್ಲ. ಚಿಕ್ಕಪ್ಪನಿಂದ ಅಲ್ವಾ? ನಾನ್ ಬರಲ್ಲ. ನಮ್ಮಪ್ಪ ನನ್ನ ಎತ್ಕೊಂಡಿದ್ರಾ? ಅಪ್ಪ ನಿನ್ನ ಯಾವಾಗ್ಲೂ ಎತ್ಕೊಂಡೆ ಓಡಾಡ್ತಿದ್ರು. ಅಪ್ಪ ಹೋಗಾದ್ಮೇಲೆ ನನ್ಗೆ ಅಂತ ಯಾರು ಇಲ್ಲ ಅನ್ಸುತ್ತೆ. ನಾವಿದೀವಲ್ಲ, ನಾನು ಮತ್ತೆ ಮಮ್ಮಿ. ಅಪ್ಪ ಹೇಗ್ ಸತ್ರು? ಅಪ್ಪ, ನಾನ್ ಡ್ರೈವ್ ಮಾಡ್ತೀನಿ. ಬೇಡ. ಹಾಗೆ ಹಾಗೆ. ಮೆಲ್ಲಿಗೆ ಮೆಲ್ಲಿಗೆ. ಲೆಫ್ಟ್. ಇದು ಸ್ಟಡಿ ಮಾಡ್ಕೋ. ಸ್ಟಡಿ ಸ್ಟ್ರೈಟ್. ಇಚ್ಛಾಯಿಂದೆ ತಪ್ಪು. ಯಾಕೆ ಈ ಥರ ಕೆಲಸ ಮಾಡಿಕೊಂಡ್ರು? ಮೈಕಲ್ ಈ ರೀತಿ ಮಾಡಬಾರ್ದಾಗಿತ್ತು. ಅವನು ಹಾಗೆ ಮಾಡಿಲ್ಲ ಅಂದಿದ್ರೆ ನನ್ನ ಗಂಡ ಇವತ್ತು ನನ್ನ ಜೊತೇಲಿ ಇರ್ತಿದ್ರು. ಸ್ವಂತ ಅಪ್ಪನ ಸಾವಿಗೆ ಅವನೇ ಕಾರಣ ಆಗ್ಬಿಟ್ಟ. ಹೇಳಬಾರ್ದಾಗಿತ್ತು. ಅವನಪ್ಪನ ಸಾವಿಗೆ ಅವನೇ ಕಾರಣ ಆಗಿದ್ದ ಅಂತ. ಅದಾದ್ಮೇಲೆ ನನ್ನ ಮಗ ನನ್ನ ಜೊತೆ ಇರಲೇ ಇಲ್ಲ. ಚಿಕ್ಕಪ್ಪನಿಂದ ಅಲ್ವಾ?
ಅದಾದ್ಮೇಲೆ ಯಾರ ಜೊತೆನೂ ಸೇರ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಎಲ್ಲ ತಪ್ಪು ನಿಂದಲ್ವೇನೋ? ನಿನ್ನನ್ನ ಕೇಳ್ತಿರೋದು ನಿಮ್ಮಪ್ಪನ ಕೊಂದಿದ್ ನೀನೇ ತಾನೇ? ಇವನನ್ನ ನಾನ್ ನೋಡ್ಕೋತೀನಿ. ಅವರ ಗ್ಯಾಂಗಲ್ಲಿ ಒಂದು ಇಲಿ ಇದೆ. ಇಲ್ಲಿನಾ? ಹೌದು, ಇಲಿ. ತಲೆ ಕೆಟ್ಟಿದೆ, ಸುಮ್ಮನೆ ಮಲ್ಕೋ. ಇಲಿ ಅಂದರೆ ಗೂಢಚಾರಿ, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋನು. ಅಂಥ ಒಂದು ಇಲಿ ಸರ್ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅದು ಯಾರಿರ್ಬೋದು? ಅವ್ನು ಹುಡುಕಿದ್ರೆ ಏನಾದ್ರೂ ಲಾಭ ಇದೆಯಾ? ಈಸಾ ಸರ್ ಅವರ ಕ್ಯಾಲ್ಕುಲೇಷನ್ ಪ್ರಕಾರನೇ ಇನ್ವೆಸ್ಟಿಗೇಷನ್ ನಡೀತಾ ಬರ್ತಾ ಇದೆ. ಸರ್ ಅದ್ರ ಬಗ್ಗೆ ಹೊರಗಡೆ ಎಲ್ಲೂ ಹೇಳ್ತಾನೂ ಇಲ್ಲ. ಅಂದ್ರೆ ನೀನು ಲೀಡರ್ಗಿಂತ ದೊಡ್ಡ ವರ್ಕರ್ ಆಗ್ಬೇಕು ಅಂತ ಇದೆಯಾ? ನಿಂದೊಂಥರ ದರಿದ್ರ ಬಾಯಿ. ಇಲ್ಲಾಂದ್ರೆ ಯಾವಾಗ್ಲೂ ಅವ್ನು ಹೇಳಿದ್ನೇ ಕೇಳಿಸ್ಕೊತಾ ಇರ್ತೀಯ, ಹಾಗೆ ಅವ್ನ ಜೊತೆನೇ ಇರ್ತೀಯ, ಅಷ್ಟೇ ಅಲ್ವಾ? ಇಲ್ಲಿನ ಹಿಡಿಬೇಕು ಅಂತಿದ್ರೆ ಮೊದಲು ಬೆಕ್ಕಾಗೋದು ಕಲಿಬೇಕು. ಅಂದ್ರೆ ನೀನೊಬ್ಬ ಹುಲಿ ಅನ್ನೋದನ್ನ ಮೊದಲು ಮರಿಬೇಕಾಗತ್ತೆ. ಈಗ ನೀನು ಮಲಕ್ಕೋ. ಗುಡ್ ನೈಟ್. ಇನ್ಫಾರ್ಮನ್ನ ಕಂಡುಹಿಡಿಬೇಕು ಅಂತ ಇದ್ರೆ ನಿಮ್ಮ ಸರ್ದು ಕಾಲ್ ಡೀಟೇಲ್ಸ್ ಯಾಕೆ ಚೆಕ್ ಮಾಡಬಾರ್ದು? ಅದು ಸರಿನೇ. ಬೆಸ್ಟ್. ಅಷ್ಟು ನಿನಗೆ ಗೊತ್ತೇ ಆಗ್ಲಿಲ್ವಾ? ಇಷ್ಟು ಸಣ್ಣ ವಿಷಯದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಈ ಕೇಸ್ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ವಾ ಸರ್? And I feel something fishy. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಕೊಲೆಗಾರ ಯಾರು ಅಂತ ನಂಗೆ ಗೊತ್ತಾಯ್ತು. ನಾನು ಇಲಿನ ಹುಡುಕ್ತಾ ಇದ್ದೆ, ಅಂಥ ಇಲಿ ಯಾವತ್ತೂ ಸಿಗಲಿಲ್ಲ. ಬಹುಶಃ ನಾನು ಈ ಥರ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಸರ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದವರು ಒಬ್ಬ ಡಾಕ್ಟರ್ ಮೈಕಲ್. ಸ್ಟಾರ್ ಹಾಸ್ಪಿಟ್ಲಲ್ಲಿ ಕ್ಯಾಶುಯಾಲಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಯಂಗ್ ಡಾಕ್ಟರ್. ಅವ್ನು ನಿಮಗೆ ಎಲ್ಲಿಂದ ಕಾಲ್ ಮಾಡ್ದ ಅಂದರೆ ಪ್ಯಾಟ್ರಿಕ್ ಸತ್ತು ಹೋಗಿದ್ದ ಲೊಕೇಶನ್ನಿಂದ. ನನ್ನ ಅಂದಾಜಿನ ಪ್ರಕಾರ ಕಿಲ್ಲರ್ ಆ ಡಾಕ್ಟರ್. ಪ್ಯಾಟ್ರಿಕ್ನ ಶೂಟ್ ಮಾಡಿದ್ಮೇಲೆ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋದ್ರು. ಪ್ಯಾಟ್ರಿಕ್ಗೆ ಅರೆಜೀವ ಇದ್ದಾಗ ಸರ್ ಅವನ ಹತ್ರ ಕರ್ಕೊಂಡೋದ್ರು. ಅವನು ಪ್ಯಾಟ್ರಿಕ್ನ ಪೂರ್ತಿಯಾಗಿ ಮುಗಿಸ್ಬಿಟ್ಟ. ಮೊಬೈಲ್ ಸಿಗ್ನಲ್ಸಲ್ಲಿ ಅವನ ಮೂಮೆಂಟ್ಸು ಕ್ಲಿಯರಾಗಿ ಗೊತ್ತಾಯಿತು. ಸರ್ ಮೈಕಲ್ನ ಅವಾಗವಾಗ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಇವಾಗ ಹೇಳಿ, ಸರ್ ಪಾತ್ರ ಇದರಲ್ಲಿ ಏನು? ಇದರಲ್ಲಿ ನನ್ನ ಸಾಕ್ಷಿ ಮಾಡಿ ಯಾಕೆ ಡ್ರಾಮಾ ಆಡಿದ್ರಿ? ನಾನು ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಒಂದು ಹೆಣ್ಮಗಳಿಂದ ಈ ಇನ್ವೆಸ್ಟಿಗೇಷನ್ ತಿಳ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಕಿಲ್ಲರ್ನ ಕಂಡು ಹಿಡಿಯೋಕೆ ಸಾಧ್ಯನಾ? ಬರೀ ಇನ್ಫಾರ್ಮರ್ನ ಕಂಡು ಹಿಡಿತಿದೆಯಲ್ವಾ? ನಾವು ನಮ್ಮ ಸ್ವಂತ ನೆರಳನ್ನೇ ನಂಬಾರ್ದು. ಅದು ಬೆಳಕು ಹೋಗ್ತಿದ್ದಾಗೆ ಮಾಯ ಆಗ್ಬಿಡುತ್ತೆ ಅಂತ ನೀವೇ ಹೇಳಿದ್ರಲ್ಲ ಸರ್. ಆರ್ ಯು ಚಾಲೆಂಜಿಂಗ್ ಮೀ? ನೋ ಸರ್, ಐ ಜಸ್ಟ್ ವಾಂಟ್ ಟು ನೋ ದಿ ಟ್ರೂತ್. ನಾಯಿ ಕಾಲು ಮುರಿದು ಹೋದ್ರೂ ಅದು ತನ್ನ ದಾರಿನ ಮರೆಯೋದೇ ಇಲ್ಲ, ತಿರ್ಗಾ ವಾಪಸ್ ಬಂದೇ ಬರುತ್ತೆ. ಇವಾಗ ನೀನು ಮಾಡಿದ್ದು ಕೂಡ ಅದೇ. ನಾವೀಗ ಡಾಕ್ಟರ್ ಮೈಕಲ್ನ ಕಸ್ಟಡಿಗೆ ತಗೋತಾ ಇದ್ದೀವಿ. ಹೈಯರ್ ಆಫೀಸರ್ಸಿಂದ ಪರ್ಮಿಷನ್ ತಗೊಂಡಿದ್ದೀನಿ. ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅನ್ನೋ ಕಾರಣಕ್ಕೆ. ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕರೆಕ್ಟಾಗಿ ಕೊಟ್ಟರೆ ನಾನು ಅರ್ಥ ಮಾಡ್ಕೋಬೋದೇನೋ ಅನ್ಸುತ್ತೆ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅದನ್ನು ಬಿಡಿಸಿ ಹೇಳೋದಕ್ಕೆ ನಾನು ಮೇಷ್ಟ್ರಲ್ಲ. ಹಾಂ, ಸರ್ಕಾರಿ ಆಫೀಸಲ್ಲಿ ಧೂಮಪಾನ ಮಾಡಿದ್ರೆ ಅವನಿಗೆ ಪಿಟಿಕೆ ಸಾಕ್ಬೋದು, ಅದನ್ನು ಮಾತ್ರ ಮಾಡ್ಬೋದು. ಒಂದು ನಿಮಿಷ ಸರ್. ನಾಯಿ ತನ್ನ ಎರಡು ಕೈನ ಮೇಲೆತ್ತಿ ಕಾಲ ಮೇಲೆ ನಿಂತ್ಕೊಳ್ಳುತ್ತೆ. ಅದು ಯಾಕೆ ಅಂತ ನಾನು ಹೇಳಬೇಕಾಗಿಲ್ಲ ಅಲ್ವಾ? ಸಾರಿ ಸರ್, ನೀವೀಗ ಪೊಲೀಸ್ ಕಸ್ಟಡಿಲಿದ್ದೀರಾ.